ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲಿನಿಂದ ರುಚಿಯಾದ ಹೊಸ ಸ್ವೀಟ್ನ ತಯಾರಿಸಿ ತಿಂದರೆ ಬಾಯಲ್ಲೇ ಕರಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ಸ್ವೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಹಾಲು ಬೇಕಾಗೋದು, ಜಾಸ್ತಿ ಏನು ಬೇಕಾಗೋದಿಲ್ಲ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಅಥವಾ 1/4 ಕಪ್ ಆದರೆ ಸಾಕಾಗುತ್ತೆ. ಸೊ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಸಕ್ಕರೆ ಹಾಕುವಂತಹ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಒಂದು ಅರ್ಧ ಕಪ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ನೀಟಾಗಿ ಕರಗಿದ ನಂತರ ಇವಾಗ ನಾನಿಲ್ಲಿ ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಸೊ ಯಾವುದೇ ಕಂಪ್ನಿದಾಗಲಿ ಯಾವುದೇ ಬ್ರ್ಯಾಂಡಿಂದಾಗಲಿ ನೀವು ಹಾಲಿನ ಪೌಡರ್ನ ತೊಗೊಳ್ಬೋದು. ಸೊ ಮನೆಯಲ್ಲಿ ಇರುವಂತಹ ಹಾಲಿನ ಪೌಡರ್ನೇ ಉಪಯೋಗಿಸಿ ತಯಾರಿಸುವಂತಹ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿ ಬರುತ್ತೆ ಈ ಒಂದು ರೆಸಿಪಿ. ಇಲ್ಲಿ ಮತ್ತೆ ಈಗ ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ನಾನಿಲ್ಲಿ 250 ಗ್ರಾಮ್ ಆಗುವಷ್ಟು ಹಾಲಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈಗ ಚೆನ್ನಾಗಿ ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಹಾಗೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನೋಡಿ, ಈಗ ಮತ್ತೊಂದು ಕಪ್ಪು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಪೌಡರ್ನ ಅಂದರೆ ಹಾಲಿನ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಗಂಟು ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ತಗೋಬೇಕಾಗುತ್ತೆ. ಸೊ ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಲಿನ ಪುಡಿಯಿಂದ ಮಾಡುವಂಥ ಸುಮಾರು ರೆಸಿಪಿಗಳನ್ನು, ಸುಮಾರು ಸ್ವೀಟ್ಸನ್ನು ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ನೋಡಿಲ್ಲ ಅಂದರೆ ಚಾನಲಲ್ಲಿ ನೀವು ಖಂಡಿತ ಸರ್ಚ್ ಮಾಡಿ ಮಿಲ್ಕ್ ಪೌಡರ್ ರೆಸಿಪಿ ಆದ್ಯ ಕಲರ್ಫುಲ್ ಅಂತ. ಖಂಡಿತವಾಗ್ಲೂ ನಿಮಗೆ ಆ ರೆಸಿಪಿಗಳೆಲ್ಲ ಬಂದುಬಿಡುತ್ತೆ. ಸೊ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಆ ರೆಸಿಪಿಗಳನ್ನು ತಯಾರಿಸ್ಬೋದು. ತುಂಬ ಬೇಗ ಮಾಡಿಕೊಳ್ಳುವಂತಹ ಒಂದು ದೂದ್ ಪೇಡ ಆಗಲಿ ಅಥವಾ ಬರ್ಫಿಗಳಾಗಲಿ ತುಂಬ ವೆರೈಟೀಸ್ ಆಫ್ ಮಿಲ್ಕ್ ಪೌಡರಿಂದ ಮಾಡಿರುವಂಥ ಸ್ವೀಟ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಮಿಕ್ಸ್ ಆದ ನಂತರ ಇವಾಗ ಸ್ವಲ್ಪ ಕೂಡ ಇಲ್ಲಿ ಗಂಟಿಲ್ಲ, ನೋಡ್ಕೋಬೋದು ನೀವು, ಸ್ವಲ್ಪನೂ ಕೂಡ ಗಂಟಿಲ್ಲ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಸ್ಟವ್ ಮೇಲೆ ಇಟ್ಟ ನಂತರ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಲೋ ಫ್ಲೇಮಲ್ಲೇ ಇದನ್ನು ನೀವು ಮಾಡ್ಕೋಬೇಕು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಅದು ಬೇಗ ಕೆಳಗಡೆ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಗಂಟಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಇದು ಬೇಯಬೇಕು ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಇದು ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ, ತುಂಬಾ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್. ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಅಂತೂ ಜಾಸ್ತಿ ಬೇಕಾಗೋದೇ ಇಲ್ಲ. ಒಂದು 2 ಸಲ ನಾವು ತುಪ್ಪವನ್ನು ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಬೇಕು ಅಂದರೆ, ಬೇಡ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಈಗ ತುಪ್ಪ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈಗ ನೋಡ್ಬೋದು, ಈಗ ಅದು ಕುದಿ ಬರ್ತಾ ಇದೆ. ಸ್ವಲ್ಪನೇ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿ ಆದರೆ ನಮಗೆ ಪರ್ಫೆಕ್ಟಾಗಿ, ಈಗ ಗಂಟಿಲ್ಲ ನೋಡಿ, ಒಂದು ಗಂಟಿದ್ರೆ ಅದು ಮತ್ತೆ ಗಂಟುಗಳು ಶುರು ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಆ ರೀತಿಯಾಗಿ ಮಾಡಿಕೊಂಡು ಈಗ ಇದನ್ನು ಹೀಗೆ ಕೈ ಆಡಿಸ್ತಾ ಇರಿ, ಇದು ಗಟ್ಟಿ ಆಗ್ತಾ ಬರುತ್ತೆ. ಓಕೆ, ಸ್ವಲ್ಪ ನೋಡ್ಬೋದು ನೀವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ನಾವು 2 ಕಪ್ಪು ಹಾಲಿನ ಪೌಡರ್ನ ಉಪಯೋಗಿಸಿದ್ದೀನಿ ನಾನು. ನಿಮಗೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ 1 ಕಪ್ ಹಾಲಿನ ಪೌಡರಿಂದಲೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ಸೊ ಆಮೇಲೆ ಬೇಕು ಅಂದರೆ ನೀವು ತಯಾರಿಸ್ಕೊಳ್ಬೋದು. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಅದ್ಭುತವಾಗಿ ಬರುತ್ತೆ. ನಾನು ಹೇಗೆ ಹೇಳ್ಕೊಡ್ತೀನೋ ಅದೇ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಈ ಒಂದು ಸ್ವೀಟನ್ನು ತಯಾರಿಸ್ಕೊಳ್ಬೋದು. ಈಗ ನೋಡ್ಬೋದು, ಇಲ್ಲಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಸ್ವಲ್ಪನೂ ಕೂಡ ಗಂಟಿಲ್ಲ, ಹೀಗೆ ಸಾಫ್ಟಾಗಿ ಇರಬೇಕು ನಮಗೆ. ಇದೇ ರೀತಿಯಾಗಿ ಬೇಕು. ಇನ್ನೊಂದು ಸೆಕೆಂಡ್ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಹಾಗೆ ಇದನ್ನು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸೊ ನೋಡಿ, ಚೆನ್ನಾಗಿ ಈ ರೀತಿ ಪ್ಯಾನನ್ನು ಬಿಡ್ತಾ ಇರಬೇಕದು. ಯಾವುದೇ ರೀತಿ ಮತ್ತೆ ತುಪ್ಪ ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಈಗ ಮತ್ತೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ಒಂದು 2 ಸ್ಪೂನ್ ತುಪ್ಪ ಇದೆ ಸಾಕು, ನಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಈ ಒಂದು ಸ್ವೀಟು. ಈಗ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ. ಈಗ ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ. ನಮಗೆ ಹೇಗೂ ಬೇಕೋ ಈ ಸ್ವೀಟಿಗೆ ಅಷ್ಟು ಹದಕ್ಕೆ ಬಂದಿದೆ. ನೋಡ್ಬೋದು, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಇರಬೇಕು. ಇಷ್ಟು ಗಟ್ಟಿ ಇದ್ದಾಗ ಈ ತಳ ಬಿಡ್ತಾ ಇದೆ. ಈಗ ಇದರಲ್ಲಿ ಒಂದು 3/4 ಭಾಗ ಒಂದು ಬೌಲಿಗೆ ಹಾಕ್ಕೊಳ್ತೀನಿ. 1/4 ಭಾಗವನ್ನು ನಾನು ಪ್ಯಾನಲ್ಲೇ ಬಿಡ್ತೀನಿ.
ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಒಂದು ಪ್ಯಾನಲ್ಲೇ ಬಿಟ್ಟಿದ್ದೀನಿ. ಸ್ಟವ್ನ ಆಫ್ ಮಾಡಿದ್ದೀನಿ. ಓಕೆ, ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ಇದಕ್ಕೆ ನಿಮಗೆ ಫುಡ್ ಕಲರ್ ಯಾವುದಾದ್ರೂ ಇಷ್ಟ ಆದರೆ, ಗ್ರೀನ್ ಇಷ್ಟ ಆದರೆ ಅಥವಾ ಯೆಲ್ಲೋ ಇಷ್ಟ ಆದರೆ ಅಥವಾ ಆರೆಂಜ್ ಇಷ್ಟ ಆದರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಡುಗೆ ಅರಿಶಿನ ಬರುತ್ತಲ್ವ ಫ್ರೆಂಡ್ಸ್, ಅಡುಗೆ ಅರಿಶಿನ, ಸೊ ಅದನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ಅಡುಗೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಅಡುಗೆ ಅರಿಶಿನ ಹಾಕಿದ್ರೂ ಕೂಡ ನಮಗೆ ಒಳ್ಳೆ ಕಲರ್ ಬರುತ್ತೆ. ಬಟ್ ನಿಮಗೆ ಜಾಸ್ತಿ ಕಲರ್ ಬೇಕು ಅಂತಂದರೆ, ಇದು ಒಂದು ಒಳ್ಳೆ ಲುಕ್ಕನ್ನು ಕೊಡಬೇಕು ಅಂದರೆ ನೀವು ಫುಡ್ ಕಲರ್ನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಟ್ ನಾನಿಲ್ಲಿ ಫುಡ್ ಕಲರ್ನ ಹಾಕ್ಕೊಂಡಿಲ್ಲ, ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಅದಾದ ನಂತರ ಡ್ರೈ ಫ್ರೂಟ್ಸ್ನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಮೂರನ್ನು ಕೂಡ ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದರ ಮಿಶ್ರಣ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಭಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ಇನ್ನೂ ಮತ್ತಷ್ಟು ನೀವು ಡ್ರೈ ಫ್ರೂಟ್ಸನ್ನ ಹಾಕ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಅದಾದ ನಂತರ ಒಂದು ತಟ್ಟೆಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಕೈಗೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಚ್ಚಿ ಅದಾದ ನಂತರ ಅದನ್ನು ಚಿಕ್ಕ ಚಿಕ್ಕ ಒಂದು ಬಾಲ್ ಸೈಜಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಬೇಕು. ಇದು ಸ್ವಲ್ಪ ತೀರ ದೊಡ್ಡದು ಬೇಡ ನಮಗೆ. ನೋಡಿ, ಈ ರೀತಿಯಾಗಿ ಕೈಗೆ ಎಣ್ಣೆ ಹಚ್ಚಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಹೀಗಿದ್ರೆ ಸಾಕು ನಮಗೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಕೈ ಸುಡ್ತಾ ಇದ್ದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ನಾವು ಈ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಸೊ ರೆಡಿ ಮಾಡಿ ಇವಾಗ ನಾನು ಎಲ್ಲದನ್ನು ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತೀನಿ. ಇದೇ ರೀತಿಯಾಗಿ ನೋಡ್ಬೋದು ನೀವು. ಸೊ ಈಗ ಈ ರೀತಿಯಾಗಿ ರೆಡಿ ಮಾಡಿದ ನಂತರ ನಾನೀಗ ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ಒಂದು ವೈಟ್ ಅಂದರೆ ನಾವು ವೈಟ್ ಭಾಗವನ್ನು ತೆಗೆದಿಟ್ಟಿದ್ದೀವಲ್ಲ ಫಸ್ಟೇ, ಸೊ ಅದರಲ್ಲಿ ಒಂದು ಚಿಕ್ಕ ಬಾಲ್ ಥರ ಮಾಡಿಕೊಂಡು ರೌಂಡಾಗಿ ಈ ರೀತಿ ಮಾಡ್ಕೊಳ್ಳೋಣ. ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ ಹಾಗೆ ಮಾಡಿಕೊಂಡು ಅದಾದ ನಂತರ ನಾವು ಈ ಕಲರ್ ಅಂದರೆ ನಾವು ಅರಿಶಿನ ಹಾಕಿರುವಂಥ ಒಂದು ಉಂಡೆ ಇದೆಯಲ್ಲ, ಸೊ ಅದನ್ನು ಇದರೊಳಗೆ ಇಟ್ಟು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಇದು. ಸೊ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ. ಹೀಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೀಗೆ ಕೂಡ ನೀವು ಸರ್ವ್ ಮಾಡ್ಬೋದು, ಅಥವಾ ಇಲ್ಲ ನಾವು ಕಟ್ ಮಾಡ್ಕೊಳ್ತೀವಿ ಅಂದರೆ ಕಟ್ ಮಾಡಿ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಮತ್ತೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಸ್ವಲ್ಪ ಹೀಗೆ ನಾದ್ಕೊಂಡು ಇದರೊಳಗೆ ನಾವು ಆ ಒಂದು ಹಿಟ್ಟನ್ನು ಇಟ್ಟು ನಂತರ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಂಡು ನೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೇನು ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ಅದು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿರೋಂಥ ಒಂದು ಸ್ವೀಟನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ, ಅದು ಒಳಗಡೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಯಾಕೆಂದರೆ ತುಂಬ ಪರ್ಫೆಕ್ಟಾಗಿರುತ್ತೆ. ಸೊ ನಿಮಗೆ ಬೇಕಾಗಿರೋ ಕಲರ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಹೇಳಿರೋ ಹಾಗೆ. ಈಗ ಕಟ್ ಮಾಡಿ ತೋರಿಸ್ತೀನಿ ನಾನಿಲ್ಲಿ. ಬೇಕು ಅಂದರೆ ಇದರ ಮೇಲೆ ನೀವು ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್, ಅಥವಾ ಡ್ರೈ ಕೋಕೋನಟ್ ಪೌಡರ್ ಸಿಗುತ್ತಲ್ವ, ಸೊ ಅದನ್ನು ಕೂಡ ನೀವು ಹಾಕ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಕಲರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನೋಡೋದಕ್ಕೂ ಕೂಡ ಯಮ್ಮಿಯಾಗಿರುತ್ತೆ, ತಿನ್ನೋದಕ್ಕಂತೂ ಅದ್ಭುತವಾಗಿರುವಂಥ ರುಚಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದು ಕಪ್ಪು ಹಾಲಿನಿಂದ ರುಚಿಯಾದ ಹೊಸ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಇದಂತೂ ಒಂದ್ಸಲ ನೀವು ಬಾಯಲ್ಲಿ ಹಾಕ್ಕೊಂಡ್ರೆ ಕರಗೇ ಹೋಗುತ್ತೆ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.